ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾಲ ಬಂತವಳೆ, ನನ್ನ ನಾಟಕ ಶುರು ಮಾಡ್ಕೋಬೇಕು. ಏನಾಯ್ತು ರಾಜವ್ವ? ಯಾಕೆ ಹುಷಾರಿಲ್ವೇ? ಯಾಕೋ ಒತ್ತಡೆಯಿಂದ ಕೆಮ್ಮು, ಚಳಿ ಜ್ವರ ಬಂದೈತೆ ಸಾಲ. ಅಯ್ಯೋ, ಡಾಕ್ಟರ್ಗೆ ತೋರ್ಸದಲ್ವೇ? ಅಯ್ಯೋ, ನನ್ನಂಥವಳು ಬದುಕಿ ಯೋನಾಗಬೇಕಾಗಿದೆ ಸಾಲ. ಅದು ಸರಿ, ಆ ಗುತ್ತಿಗೆ ವಿಷಯ ಯೋನ್ ಮಾಡಿದೆ. ಅಮ್ಮಂಗೆ ಹೇಳ್ದಲೆ ಗುತ್ತಿಗೆ ತಕತಾರ ಇಸ್ಯ ರಾಜು ಅಂತವ ಹೇಳ ಬ್ಯಾಡ್ವಾ? ನಿಮ್ಮಂಥವ್ರಾದ್ರೆ ಸಾಧನೆ ಮಾಡ್ತೀರಾ, ಅವನ್ ಚೆನ್ನಾಗಿ ನೋಡ್ಕೋತೀರಾ. ನೀನು ಸಂದಾಕಿರ್ಬೇಕು ಸಾನ. ನಾನು ನೋಡ್ದಂಗೆ ಆ ಗುತ್ತಿಗೆ ತಗೊಳಕ್ಕೆ ನಿರ್ಧಾರ ಮಾಡಿದ್ಯಾ? ಹೇಳು ಸಾನ, ಆ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ಹೇಯ್, ಏನಿ ನಿಂತ್ಗೋಳು? ಅವಳು ಈಗ ತಾನೇ ಮೆಸ್ ಕೆಲಸ ಮುಗಿಸ್ಕೊಂಡ್ ಬಂದವಳೆ, ಆಗ್ಲೇ ಅವಳು ತಗೊಂಡು ಕಿತಾಪತಿ ಶುರು ಮಾಡ್ಬೇಕ್ಯಾ? ಈ ವಯ್ಯ ಬೇರೆ ಸರಿಯಾದ ಸಮಯಕ್ಕೆ ಬಂದು ಸಾಯ್ತಾನೆ. ಯೋನಿಲ್ಲ ಅಪ್ಪಯ್ಯ, ರಾಜವ್ವ ಕೆಮ್ತಿದ್ಲಲ್ಲ, ಅದಕ್ಕೆ ಯೋನಾಯ್ತು ಅಂತ ವಿಚಾರಿಸ್ತಿದ್ದೆ. ಕೆಮ್ತ ರೋಗ ಕೆರ್ಕೋತ ಗಾಯ ಅಂತ ಗಾದೆ ಮತ್ ಕೇಳಿಲ್ವಾ? ನೋಡವ, ನೀನು ಇವಳು ತವನೇ ಕುಂತ್ಕೊಂಡಿದ್ರೆ ನಿನ್ಗೂ ಕೆಮ್ಮು ಬಂದ್ಬಿಡ್ತದೆ. ಹೋಗು, ಕಕ್ಕ ತೊಳ್ಕೊ. ಇಷ್ಟೊತ್ತು ಹಾಡು ಕೇಳ್ಕೊತ ನುಲಿತಾ ಇದ್ದೆ, ಆಗ್ಲೇ ಕೆಮ್ಮು ಶುರು ಆಗ್ಬಿಡ್ತಾ? ಯಾವಾಗ ಯೋನ್ ಬೇಕಾದ್ರೂ ಬರ್ತದೆ ಹೋಯ್ತದೆ, ಅದೆಲ್ಲ ಕತ್ಕೊಂಡು ನಿನ್ಗೇನಾಗ್ಬೇಕು? ಓ, ಸಾಲ ಬಂದು ರಾಜವ್ವ ಏನಾಯ್ತು ಅಂತ ಕೇಳಿ ಅಂತ ಡೌ ಮಾಡ್ತಿದ್ಯಾ? ನಾನೇನು ಡೌ ಮಾಡ್ತಿಲ್ಲ, ದಿಟ್ಟವಾಗ್ಲೂ ಕೆಮ್ಮು ಬಂದೈತೆ. ಸಾಕು, ನೀನು ಬದಲಾಗಿದೆಯಾ ಅಂತ ಸಾಲ ನಂಬೋದು, ನಾನು ನಂಬಕ್ಕಿಲ್ಲ. ಬೇಡ, ಒಂಚಾಕಿ ಮನೆ ನೆಮ್ಮದಿ ಏನಾರ ಕೆಡ್ಸಕ್ ನೋಡ್ದೆ ಸಾಂದಾಗಿರಕ್ಕಿಲ್ಲ. ಎದ್ದೋಗೇನಾರ ಕೆಲಸ ಇದ್ರೆ ನೋಡು. ನೀನು ನಂಬುದ್ರೆ ನಂಬು, ಬಿಟ್ರೆ ಬಿಡು. ನೀನು ಹೆಂಗೆ ಬದಲಾಗಿದ್ಯೋ ನಾನು ಹಂಗೆ ಬದಲಾಗಿವ್ನಿ. ಓ, ಕೆಂಬುತ ನವಿಲ್ಗಿರಿ ಸಿಗಿಸ್ಕೊಂಬಿಟ್ಟು ನಾನು ಕೆಂಬುತ ಅಂದ್ರೆ ನಮ್ಮನ್ನೇನು ಬಕ್ರಗಳು ಅನ್ಕೊಂಬಿಟ್ಟಿದ್ಯಾ? ಬಂಡಲ್ ಬಿಟ್ಟಿದ್ ಸಾಕು, ನನ್ನ ಮಕ್ಕಬೇಕು. ಗ್ಯಾಸ್ ನಡಿ. ಯೋ, ಅದೆಲ್ಲ ನನ್ನ ಕೈಲಿ ಆಗಕ್ಕಿಲ್ಲ. ಹೋಗು, ನೀನೇ ಹಾಸ್ಕೊಂಡು ಬಿದ್ಕೋಗು. ಈಗೇನು ನಾನು ಹೇಳ್ದಂಗೆ ಮಾಡ್ತೀಯಾ ಇಲ್ವಾ? ಆಗಕ್ಕಿಲ್ಲ ಕಣಯ್ಯ, ನೀನ್ ಹೇಳ್ದಂಗೆಲ್ಲ ಕೇಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಅದ್ ಯೋನ್ ಮಾಡ್ಕತಿಯ ಮಾಡ್ಕೋಗೋ. ಹೌದಾ? ಇದ ಕೊನೆ ಮಾತಾ? ಹೌದು. ನನ್ಗೇನ್ ಸರಿ ಅನ್ಸುತ್ತ ಮಾಡ್ಕೊಳ್ಳ? ಮಾಡ್ಕೋಗಯ್ಯೋ. ಸರಿ, ಏನ್ ಮಾಡ್ತೀನಿ ನೋಡ್ತಾರ. ಪಾಂಡುರಂಗ. ಅಯ್ಯೋ, ಸುಮ್ಕೆ ತಮಾಸೆ ಮಾಡ್ದೆ ಆಟಯ್ಯ. ಅಯ್ಯ, ನಿಮಗೆ ಆಸ್ತಿ ಹಾಸ್ಕೊಡಲ್ಲ ಅಂತ ಹೇಳ್ತೀನ. ಮೆತ್ತಗೆ ಬೆಣ್ಣೆ ಇದ್ದಂಗಿರ್ಬೇಕು, ಹಂಗ ಹಾಕ್ತೀನಿ. ಬಿದ್ಕೋ. ಮತ್ತೆ ಇನ್ನು ಕುಕ್ಕಿಸ್ಕೊಂಡಿದ್ಯಾ? ಎದ್ ನಡಿ. ಮಾತಿಗೆ ಬಗ್ದವ್ರಿಗೆ ಮೊಬೈಲ್ ಪೆಟ್ಟೆ ಸರಿ. ಏನದಕ್ಕೆ ಇಷ್ಟೊಂದು ಜೋರಾಗಿ ಓಡ್ಬರ್ತಿದ್ದೀರಾ? ಏನಾಯ್ತು? ಓ, ಇದಾ ಸಮಾಚಾರ? ಅಯ್ಯೋ ತೆಗೆಯವ, ನೀನು ಅನ್ಕೊಂಡಂಗೆ ಏನೂ ಇಲ್ಲ. ಅದು ಮೇಲೆಗಡೆ ಜಿಲ್ಲೆ ನೋಡಿ ಭಯ ಪಟ್ಬಿಟ್ರು, ಅದಕ್ಕೆ ಸಮಾಧಾನ ಮಾಡುವ ಅಂತ ಈ ಹಿಂದೆನೆ ಬರ್ತಿದ್ದೆ. ಅದಕ್ಕೆ ಅಣ್ಣಯ್ಯ ಯಾವಾಗ ನಿಂಗೆ ಜಿಲ್ಲೆ ಥರ ಕಾಣಿಸಿದ್ರು? ವಸು, ಸರಿ ಸರಿ ಸರಿ, ನಾನು ಇವಾಗ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಲ್ವಾ? ಇನ್ನೇನು ಚಂದ್ರು ಬಂದು ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಯಾರು ಅಡ್ಡ ಬಂದು ನಿಮ್ಗೆ ಈ ಥರ ಡಿಸ್ಟರ್ಬ್ ಮಾಡಲ್ಲ, ಓಕೆನಾ? ಅಣ್ಣಯ್ಯ, ನಾನು ಹೋಗೋವರೆಗೂ ಸಮಾಧಾನವಾಗಿರು, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ಒಳ್ಳೆ ಅಣ್ಣಯ್ಯ ಅದಕ್ಕೆ. ಎಲ್ಲ ನಿಮ್ಮಿಂದಾನೆ. ನಾನು ಸುಮ್ಕೆ ಬಲೂನ್ ಓದ್ಕೊಂಡಿದ್ರೆ ಸಂದಾಗಿರೋದು. ಬನ್ನಿ.
ವಸು ಇಟ್ಟಿರೋ ಪ್ರೀತಿ ನಂಬಿಕೆ ಮೋಸ ಆಗ್ತಿರೋದು ನೋಡ್ತಿದ್ರೆ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಈ ಪ್ರೀತಿ ಉಳಿಯೋ ಥರ ಕಾಪಾಡೋ ದೇವ್ರೆ. ಅವಿ ನೀನು ಹೇಳ್ದಂಗೆ ಎಲ್ಲ ಡಾಕ್ಯುಮೆಂಟ್ಸ್ನ ಆಡಿಟರ್ ಕೈನ ಕೊಟ್ಟು ಟೆಂಡರ್ ನಮಗೆ ಸಿಗಂಗೆ ಮಾಡು ಅಂತ ಹೇಳಿವ್ನಿ. ಏನಂದ್ರು ನಾವು ಹೇಳ್ದಂಗೆ ಮಾಡ್ತಾರಂತ? ಅವೇ ನೀನು ಏನು ತಲೆ ಕೆಡ್ಸ್ಕೊಬೇಡ, ಆ ಟೆಂಡರು ನಮಗೆ ಸಿಗ್ತದೆ ಅಂತ ಭರವಸೆ ಐತೆ. ಅಕ್ಕ ನಂಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಅಣ್ಣ ಬರ್ತೀನಿ. ಹೇಳಿ ಮೇಡಮ್. ಏನ್ ನವೀನ್, ಮೆಸ್ ಕ್ಲೋಸ್ ಆಯ್ತಾ? ಇವಾಗ ಕ್ಲೋಸ್ ಮಾಡ್ತಿದ್ದೀವಿ ಮೇಡಮ್. ನಾನು ಹೇಳ್ದಾಗೆಲ್ಲ ಮಾಡ್ತಾ ಇದೆಯಾ ತಾನೆ? ನೀವು ಹೇಳ್ದಾಗೆ ಡೆಲಿವರಿ ಬಾಯ್ ಹುಡುಗನ ಗಾಡಿಗೆ ಡೀಸೆಲ್ ಮಿಕ್ಸ್ ಮಾಡಿ ಇವತ್ತು ಊಟ ಲೇಟ್ ಆಗಂಗೆ ಮಾಡಿದ್ದೀನಿ ಮೇಡಮ್. ಬರೀ ಲೇಟ್ ಆಗೋದು ಮಾತ್ರ ಅಲ್ಲ, ಅವಳ ಊಟನ ಯಾರು ತಗೊಳ್ದೆ ವಾಪಸ್ ಕಳಿಸ್ಬೇಕು, ಹಾಗೆ ಮಾಡಬೇಕು. ಅದು ಕೂಡ ಮಾಡಿದ್ದೀನಿ ಮೇಡಮ್. ಇವತ್ತು ಕಸ್ಟಮರ್ಸ್ ಬೇಜಾರಾಗಿ ವಾಪಸ್ ಕಳಿಸಿದ್ದಾರೆ. ವೆರಿ ಗುಡ್ ನವೀನ್. ಇನ್ಮೇಲೆ ಅಲ್ಲೇ ಇದ್ಕೊಂಡು ನಾನು ಹೇಳ್ದಾಗೆ ಆಟ ಶುರು ಮಾಡಬೇಕು. ನಿನಗೆ ಸೇರ್ಬೇಕಾಗಿರೋ ಅಮೌಂಟು ನಿನ್ನ ಅಕೌಂಟ್ಗೆ ಕರೆಕ್ಟ್ ಟೈಮಿಗೆ ಬಂದು ಬೀಳುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ. ರಾತ್ರಿ 12 ಗಂಟೆಯಿಂದ ಕಾಯ್ತಾನೆ ಇದ್ದೀನಿ. ಮನೇಲಿ ಎಲ್ಲರೂ ವಿಶ್ ಮಾಡಿದ್ರು, ಆದರೆ ಚಂದ್ರನೇ ಯಾಕೆ ವಿಶ್ ಮಾಡಿಲ್ಲ? ಮುಂಬೈಗೆ ಹೋದ್ಮೇಲೆ ಚಂದ್ರು ಫುಲ್ ಬದಲಾಗಿದ್ದಾರೆ. ಅವ್ರ ವಿಶ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ಯಾಕೆ ಅರ್ಥನೇ ಮಾಡ್ಕೋತಿಲ್ಲ? ಏನ್ ಮಾಡ್ತಿದ್ದಾರೆ ನಮ್ಮ ಬರ್ಡೇ ಗರ್ಲ್? ಸುಮ್ಮನೆ ಕೂತ್ಕೊಂಡಿದ್ದೆ. ಅದಕ್ಕೆ ಇದೇನಿದು ವಸು, ಬರ್ಡೇ ದಿವಸ ಯಾರಾದ್ರೂ ಈ ತರ ರೂಮಲ್ಲಿ ಒಬ್ಬರೇ ಬಂದು ಕೂರ್ತಾರಾ? ಇವತ್ತು ಮನೆ ಫುಲ್ ಹಿಂದೆ ಸೌಂಡ್ ಇರ್ಬೇಕು ಕಡೆ. ಏನು ಸೌಂಡ್? ಅದಕ್ಕೆ ಬೇಕಾದವ್ರು ನಮ್ಮನ್ನ ಮರೆತ್ರೆ ಸಂತೋಷ ಎಲ್ಲಿಂದ ಇರುತ್ತೆ? ಬೇಕಾದವ್ರು ಮಾತ್ರ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಎಲ್ರೂ ವಿಶ್ ಮಾಡಿದ್ರು ಅದಕ್ಕೆ, ಆದರೆ ಚಂದ್ರು ಒಂದು ಮೆಸೇಜು ಮಾಡಿಲ್ಲ. ಚಂದ್ರು ಅಣ್ಣ ಬೇರೆಯವ್ರ ಜೊತೆ ಎಂಗೇಜ್ ಆಗಿರುವಾಗ ನಿನ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ವಸು? ಪ್ರತಿ ವರ್ಷನೂ ಫಸ್ಟ್ ವಿಶ್ ಅವರೇ ಮಾಡೋದು. ಈಗಲೂ ಅವ್ರು ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಫೋನ್ನ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಮೆಸೇಜೇ ಮಾಡಿಲ್ಲ. ನಿನ್ನ ಸ್ಥಿತಿ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ.